ಮದುವೆ ಆದ ಕ್ಷಣದಿಂದ ನಮ್ಮನ್ ಪರೀಕ್ಷೆ ಮಾಡ್ತಾನೆ ಇದೀಯಾ, ನಮ್ ಜೊತೆ ಆಟ ಆಡ್ತಾನೆ ಇದೀಯಾ. ನಿನ್ನ ಆಟಕ್ಕೆ ಅಂತ್ಯನೇ ಇಲ್ವಾ? ನಿನ್ ಪರೀಕ್ಷೆಗಳಿಗೆ ಮುಕ್ತಾಯನೇ ಇಲ್ವಾ ಸ್ವಾಮಿ? ಯಾವ ಕೆಲಸ ಮಾಡಿದ್ರು, ಯಾವ ಪೂಜೆ ಮಾಡಿದ್ರು ಮೊದಲು ನಿಂಗೆ ಪೂಜೆ ಮಾಡ್ತೀವಿ. ಯಾಕಂದ್ರೆ ನೀನು ವಿಘ್ನಗಳನ್ನ ದೂರ ಮಾಡ್ತೀಯ ಅನ್ನೋ ನಂಬಿಕೆ ನಮ್ಗೆ. ಅಂಥದ್ರಲ್ಲಿ ನೀನೇ ವಿಘ್ನಗಳನ್ನ ಸೃಷ್ಟಿಸಿ ನಮ್ಗೆ ಯಾಕೆ ಹೀಗೆ ತೊಂದರೆ ಕೊಡ್ತಿದ್ಯಾ ಸ್ವಾಮಿ? ಇನ್ನೆಷ್ಟು ದಿನ ನಮ್ ಜೀವನನ ಅಲ್ಲೋಲ ಕಲ್ಲೋಲ ಮಾಡ್ತೀಯ? ಇನ್ನೆಷ್ಟು ದಿನ ನಮ್ ಮೇಲ್ ಪ್ರೀತಿ, ದಯೆ, ಕರುಣೆನೇ ಇಲ್ದೆ ಹೀಗ್ ದ್ವೇಷನ ಸಾಧಿಸ್ಕೊಂಡಿರ್ತೀಯ? ಒಳ್ಳೆಯವ್ರನ್ನ ಕಾಪಾಡ್ತೀಯ, ಕೆಟ್ಟವ್ರನ್ನ ಶಿಕ್ಷಿಸ್ತೀಯ ಅಂತ ಜನರು ನಿನ್ ಮೇಲಿಟ್ಟಿರೋ ನಂಬಿಕೆ ನಿಜ ಆದ್ರೆ ಅದನ್ನ ನೀನು ನಿರೂಪಿಸ್ಕೋ. ನನ್ ಗಂಡನ್ನ ಕಾಪಾಡು ತಂದೆ. ನನ್ ಗಂಡಂಗೆ ಯಾವುದೇ ಪ್ರಾಣಾಪಾಯ ಆಗದೆ ಇರೋ ಹಾಗೆ ಆಶೀರ್ವಾದ ಮಾಡು. ನನ್ ಮಾಂಗಲ್ಯನ ಕಾಪಾಡು. ನನ್ ತಾಳಿ, ನನ್ ತಾಳಿ, ನನ್ ತಾಳಿ, ನನ್ ತಾಳಿ ಏನಾಯ್ತು? ನನ್ ತಾಳಿ, ನನ್ ತಾಳಿ ಕಾಣಿಸ್ತಾ ಇಲ್ಲ ಸ್ವಾಮಿ. ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತಾಳಿ ಹೆಣ್ಣಿನ ಕತ್ತಲಿಲ್ದೆ ಇರೋದು ಅಮಂಗಳ ಅಲ್ವಾ ಸ್ವಾಮಿ? ಯಾಕೆ ಹೀಗ್ ಮಾಡ್ದೆ ಸ್ವಾಮಿ? ಇವಾಗ ಏನ್ ನಡೆಯುತ್ತೆ? ಈ ತಾಳಿಲಿ ನಿನ್ನ ಗಂಡನ ಆಯಸ್ಸಿದೆ. ಪ್ರತಿ ಗಂಟಿನಲ್ಲೂ ಅವನ ಉಸಿರು ಮುಡುಪಾಗಿದೆ. ನೀನು ಇದನ್ನು ತೆಗೆದ ತಕ್ಷಣ ಪ್ರಾಣಾಪಾಯ ಅವನನ್ನ ಹಿಂಬಾಲಿಸುತ್ತೆ. ಇದಕ್ ಮುಂಚೆ ತಾಳಿ ಕೆಲವು ಗಂಟೆ ದೂರ ಆಗಿದ್ದಕ್ಕೆ ಭಾವ ದೊಡ್ಡ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ರು. ಸಮಯಕ್ಕೆ ತಾಳಿ ನಂಗೆ ಸಿಕ್ತು. ನನ್ ಭಾವನ್ ನಾನು ಕಾಪಾಡ್ಕೊಂಡೆ. ಈಗ ಈಗ ನನ್ನ ತಾಳಿನ ಎಲ್ಲಿ ಬೀಳಿಸ್ಕೊಂಡಿದ್ದೀನಿ ಅಂತ ಹುಡುಕ್ಲಿ. ನನ್ನ ಭಾವನ್ಗೆ ಏನಾಗತ್ತೆ? ಏನ್ ಕಳ್ದು ಹೋಗಿದೆ ಅಂತ ಹುಡುಕ್ತಿದ್ಯಾ? ಏನ್ ಕಳ್ದೋಯ್ತವ್ನಿ? ಯಾಕಷ್ಟು ಭಯದಲ್ಲಿದ್ಯಾ? ಏನ್ ಕಳ್ದೋಗಿದ್ಯೋ ಹೇಳಿದ್ರೆ ನಾವು ಹುಡುಕ್ತೀವಿ ಅಲ್ವಾ? ಕೇಳ್ತಿದಾರಲ್ವಾ, ಯಾಕೇನು ಉತ್ತರ ಕೊಡ್ತಿಲ್ಲ? ಏನ್ ಕಳ್ದೋಗಿದ್ಯೋ ಹೇಳು. ಏನೂ ಇಲ್ಲ. ಅದ್ರ ಬಗ್ಗೆ ಹೇಳ್ಕೊಳ್ಳೋ ಧೈರ್ಯ ನಂಗಿದ್ದಿದ್ರೆ ಇವತ್ತು ನನ್ನ ಬದುಕು ಯಾಕೆ ಹೀಗಿರ್ತಾ ಇತ್ತು? ಇಷ್ಟೊತ್ತು ನಿಮ್ಮಮ್ಮನ ಹತ್ರ ಏನ್ ಮಾತಾಡ್ದೆ ನಿಹಾರಿಕಾ? ಮಾತಾಡಿ ಸ್ವಲ್ಪ ಹೊತ್ತಾಯ್ತು. ವಾಶ್ರೂಮ್ಗೆ ಹೋಗಿ ಬರ್ತಿದ್ದೀನಿ. ನಡೆದಿದ್ದು ಹೇಳಿದ್ಯಾ? ಭಯ ಪಟ್ಕೊಂಡ್ರಾ? ತಕ್ಷಣ ಹೊರಟು ಬರ್ತೀನಿ ಅಂತ ಹೇಳಿದ್ರು. ಸಿಚುವೇಶನ್ ನೋಡಿ ಕಾಲ್ ಮಾಡ್ತೀನಿ, ಅವಾಗ ಬನ್ನಿ ಅಂತ ಹೇಳಿದೆ.
ಮುಹೂರ್ತದ ವಿಷಯದ ಬಗ್ಗೆ ಒಂದು ಕಡೆ ವಿಕಾಸ್ ಟೆನ್ಷನ್ ಪಡ್ತಿದ್ದಾನೆ, ಮತ್ತೊಂದು ಕಡೆ ಶ್ರೀಕರ್ ಅವ್ರ ಬಗ್ಗೆ ಅಪ್ಪ ಅಮ್ಮ ಟೆನ್ಷನ್ ಪಡ್ತಿದ್ದಾರೆ. ಹೊರಡಬೇಕಾದ್ರೆ ಒಳ್ಳೆ ಗಳಿಗೆ ಸಮಯದಲ್ಲೇ ಹೊರಟಿದ್ವಿ. ಹಾಸ್ಪಿಟಲ್ ಓಪನಿಂಗ್ ಕೂಡ ಅದ್ಧೂರಿಯಾಗಿ ನಡೀತು. ಆದರೆ ಅದೇ ಹಾಸ್ಪಿಟ್ಲಲ್ಲಿ ಮೊದಲನೇ ಕೇಸು, ಮೊದಲನೇ ಪೇಷಂಟು ನಮ್ಮ ಮನೆಯವನೇ ಆಗ್ತಾನೆ ಅಂತ ನಾನು ನಿಜವಾಗ್ಲೂ ಊಹಿಸಿರ್ಲಿಲ್ಲ. ಅಟ್ಯಾಕ್ ಯಾರು ಮಾಡ್ತಿರ್ತಾರೋ, ಯಾಕೆ ಮಾಡ್ತಿರ್ತಾರೋ ಈಗಲೂ ಅರ್ಥನೇ ಆಗ್ತಿಲ್ಲ. ಊರಿಂದ ಎಸ್ ಐ ಅವರು ಅಟ್ಯಾಕ್ ಮಾಡಿರೋರ್ ಬಗ್ಗೆ ಗೊತ್ತಾಗಿರುತ್ತೆ, ಮಾತಾಡ್ರಿ. ಹೇಳಿ ಎಸ್ ಐ ಅವರೇ. ಶ್ರೀಕರ್ ಮೇಲೆ ನಡೆದ ಅಟ್ಯಾಕ್ ಬಗ್ಗೆ ಎನ್ಕ್ವೈರಿ ಮಾಡಿದ್ವಿ ಸರ್. ಯಾರು ಅಂತ ಗೊತ್ತಾಯ್ತಾ ಸರ್? ಗೊತ್ತಾಯ್ತು ಸರ್. ಯಾರು? ಸಿದ್ಧಾರ್ಥ್ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನ್ ತನ್ನ ಕಡೆಯವ್ರ ಹತ್ರ ಮಾಡಿಸಿದ್ದಾನೆ ಸರ್. ಇನ್ನೊಂದು ವಿಷಯ ಏನಂದ್ರೆ ಅದಕ್ಕೆ ಮೂಲ ಕಾರಣ ಶ್ರೀಕರ್ ಅವರು ಟಾರ್ಗೆಟ್ ಅಲ್ಲ. ಮತ್ತೆ ಫರ್ದರ್ ಇನ್ಫಾರ್ಮೇಶನ್ಗೆ ಮತ್ತೆ ಮಾಡ್ತೀನಿ. ಓಕೆ ಸರ್. ಎಸ್ ಐ ಅವ್ರು ಏನಂದ್ರು ರೀ? ನಮ್ಮ ಮನೆಗೆ ಹೊಲ ಮಾರಿ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದಿದ್ದಾರೆ, ನೆನಪಿದ್ಯಾ? ಯಾರು ನೀವು? ಐ ಆಮ್ ಸಿದ್ಧಾರ್ಥ್. ಟಾಪ್ 4 ಮ್ಯಾಗಝಿನ್ ಮೇಲೆ ಯಾವಾಗ್ಲೂ ನನ್ನ ಫೋಟೋ ಕಾಣುತ್ತೆ. ನಿಹಾರಿಕಾನ ಕಿಡ್ನಾಪ್ ಮಾಡಿದ್ರೆ ನಮ್ಮ ಮನೆ ಸೊಸೆಗಾಗಿ ಹೊಲಗಳನ್ನ ಮಾರ್ತೀಯ ಅಂತ ಅವನ್ ಪ್ಲಾನ್ ಮಾಡಿದಂತೆ. ಅಯ್ಯೋ, ನಿಹಾರಿಕಾಗ್ ಬದಲಾಗಿ ಮಿಸ್ ಆಗಿ ಅವನೇನ್ ಕಿಡ್ನಾಪ್ ಮಾಡಿದ್ರಂತೆ. ಆ ಸಮಯದಲ್ಲಿ ಶ್ರೀಕರ್ ಅಡ್ಡ ಬಂದಿದ್ದಕ್ಕೆ ಶ್ರೀಕರ್ ಮೇಲೆ ದಾಳಿ ಮಾಡಿದ್ರಂತೆ. ನಾವು ಊರ್ ಸೇರೋಕ್ ಮುಂಚೆಯಿಂದಾನೆ ಅವ್ರ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ಅವಕಾಶನ ಕಾಯ್ತಾ ಇದ್ರಂತೆ. ಅದಾಗ್ಲಿಲ್ಲ ಅಂತ ರಾತ್ರಿ ಸಮಯದಲ್ಲಿ ಮನೆಗೆ ಬಂದ್ರು ಅಂತ ಎಸ್ ಐ ಅವರು ಫುಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ನಿಹಾರಿಕಾ ಅಲ್ದೇನೆ ಅವರು ಅವನಿನ ಸೊಸೆ ಅನ್ಕೊಂಡ್ರು ಅಂತ ಆಯ್ತು. ಏನ್ ಮಾತಾಡ್ತಾ ಇದ್ದೀರಾ ಪೃಥ್ವಿರಾಜ್ ಅವರೇ? ಅವ್ರು ಆ ಥರ ಹೇಗೆ ಅನ್ಕೋತಾರೆ? ಎಸ್ ಐ ಅವರು ಹೇಳಿದ ಪ್ರಕಾರ ಅನಾಲಿಸಿಸ್ ಮಾಡಿದ್ರೆ ಹಾಗೆ ಅನ್ಸುತ್ತೆ ಅಲ್ವಾ ನಿಹಾರಿಕಾ? ನೀವು ಕೂಡ ಏನು ರಾಧಾಕೃಷ್ಣ ಅವರೇ ಹಾಗಂತಿದ್ದೀರಾ? ಅಷ್ಟಕ್ಕೂ ಇದೆಲ್ಲ ನಡೆಯೋದಕ್ಕೆ ಕಾರಣ ಯಾರು ಗೊತ್ತಾ? ಆ ಅವನಿ. ಅವನಿ ಏನ್ ಮಾಡಿದ್ಲು? ಆ ಬಿಸ್ನೆಸ್ ಮ್ಯಾನ್ ಬಂದು ಆ ಲ್ಯಾಂಡ್ಸ್ ಮಾರಿ ಅಂತ ಹೇಳ್ದಾಗ ನಾವೆಲ್ಲ ಓಕೆ ಅಂತ ಹೇಳಿದ್ವಿ. ಈ ಅವನಿ ಕೊನೆಯಲ್ಲಿ ಬಂದು ಮೇಧಾವಿ ತರ ಪಾಠ ಹೇಳಿದ್ಲು. ಮಾರ್ದೇ ಇರೋ ಹಾಗೆ ಮಾಡಿದ್ಲು. ಅವನಿ ಹಾಗೆ ಹೇಳೇ ಇರ್ಲಿಲ್ಲ ಅಂದ್ರೆ ನಿಮ್ ಮನ್ಸು ಬದ್ಲಾಗ್ತಾನೆ ಇರ್ಲಿಲ್ಲ, ಪರಿಸ್ಥಿತಿ ಈ ತರ ಆಗ್ತಾನೂ ಇರ್ಲಿಲ್ಲ. ಸರಿಯಾಗಿ ಹೇಳ್ದೆ ಲಾವಣ್ಯ. ಆವತ್ತು ಅಮ್ಮ ನಮ್ಮ ಮಾತು ಕೇಳಿ ಭೂಮಿ ಮಾರೋದಕ್ಕೆ ಒಪ್ಕೊಂಡಿದ್ರೆ ಎಲ್ಲ ಸರಿಯಾಗೇ ಇರ್ತಾ ಇತ್ತು. ನನ್ನ ತಮ್ಮ ಇವತ್ತು ಹೀಗೆ ಪ್ರಾಣಾಪಾಯ ಸ್ಥಿತಿನಲ್ಲಿ ಇರ್ತಾನೆ ಇರ್ಲಿಲ್ಲ. ಸೋದರ ಸೊಸೆ ಅಂತ ತಲೆ ಮೇಲೆ ಇಟ್ಕೊಳ್ತಿದ್ರೆ ಈ ಅವನಿ ತುಂಬಾ ಸಲಿಗೆ ತಗೋತಿದ್ದಾಳೆ. ಆ ಬಿಸ್ನೆಸ್ ಮ್ಯಾನ್ ಬಂದಿದ್ದ ದಿನ ನಾನು ದೊಡ್ಡ ಬಾಮಾಯ್ದ ಇದ್ದಿದ್ರೆ ಎಲ್ಲಾನು ನೀಟಾಗಿ ಸೆಟ್ ಮಾಡ್ತಿದ್ವಿ. ಚಿಕ್ಕ ಬಾಮ ಇದನ್ನ ಇಂಥ ಪರಿಸ್ಥಿತಿಗೆ ಬರೋಕ್ ಬಿಡ್ತಿರ್ಲಿಲ್ಲ. ಏನಂತೀಯ ಬಾಮೈದ? ಅದೇ ಅಲ್ವಾ ಮತ್ತೆ. ಇದರಲ್ಲಿ ಅಮ್ಮ ಅಪ್ಪನ ತಪ್ಪು ಕೂಡ ಇದೆ. ನಮ್ ತಪ್ಪೇನಿದೆಯೋ ಇದರಲ್ಲಿ? ತಪ್ಪು ಸಲಹೆಗಳನ್ನ ಸ್ವೀಕರಿಸೋದು ಕೂಡ ತಪ್ಪು ಮಾಡ್ದಾಗೆ ಲೆಕ್ಕ ಅಪ್ಪ. ನೀವು ಅವನಿ ಮಾತನ್ನ ಕೇಳದೆ ಇರ್ಬೇಕಿತ್ತು. ಮನೇಲಿರೋ ದೊಡ್ಡ ಮಗ ದೊಡ್ಡ ಸೊಸೆ ಜೊತೆ ನೀವು ಒಂದಷ್ಟು ಮಾತಾಡ್ಕೋಬೇಕಿತ್ತು. ರಾಧಾಕೃಷ್ಣ, ನೀನ್ ಮನ್ಸಿಗೆ ಬಂದಾಗ ಮಾತಾಡ್ಬೇಡ. ಮಾವನವ್ರೆ, ಒಂದ್ ಮಾತು ಹೇಳ. ಇವತ್ತಲ್ಲ ಅಂದ್ರು ಯಾವತ್ತಿಗೆ ಆದ್ರೂ ಭೂಮಿ ಜಗಳ ನಮ್ಮನ್ನ ಭೂಮಿಗೆ ಸೇರ್ಸೋವರೆಗೂ ಬಿಡೋದಿಲ್ಲ. ಭೂಮಿ ಅನ್ನೋದು ಇವತ್ತು ಮಕ್ಕಳಿಗೆ, ತಂದೆ ತಾಯಿಗೆ, ಅಣ್ಣ ತಮ್ಮಂಗೆ ಮಧ್ಯ ವೈರತ್ವವನ್ನ ಬೆಳೆಸ್ತಿದೆ. ಆಯುಧ ಮುಟ್ದೇ ಇರೋರ್ ಕೈಯಲ್ಲಿ ಆಯುಧ ಹಿಡಿಸ್ತಿದೆ. ರಕ್ತ ನೋಡದೇ ಇರೋರ್ ಕೈಯಲ್ಲಿ ರಕ್ತ ನೋಡೋ ಹಾಗೆ ಮಾಡ್ತಿದೆ. ಅದಕ್ಕೆ ಆ ಭೂಮಿನ ಮಾರೋದೇ ಒಳ್ಳೇದು. ಆ ಊರಲ್ಲಿ ಜಾತ್ರೆ ಮಾಡೋದು, ಆ ಊರಿನ ಜನರಿಗೆ ಅನ್ನದಾನ ಮಾಡೋದೆಲ್ಲ ನಿಲ್ಸಿದ್ರೇನೆ ಒಳ್ಳೇದು.
ಯಾಕೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾಳೆ? ಅತ್ತೆ ಆವೇಶಕ್ಕೆ ಬಲಿಯಾಗೋದಿಲ್ಲ ಅಲ್ವಾ? ಆಚಾರಗಳ ವ್ಯವಹಾರನ ಸಂಪ್ರದಾಯದ ಹೆಸರಲ್ಲಿ ಪ್ರತಿ ವರ್ಷ ನಾವ್ ಯಾರು ಸಫರ್ ಆಗ್ದೇನೆ ಎಲ್ಲಾನು ಬಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನಿಹಾರಿಕಾ, ಅದು ನನ್ನ ಅಭಿಪ್ರಾಯ ಮಾತ್ರ ಅಲ್ಲ ಅತ್ತೆ, ನಮ್ ಶ್ರೇಯೋಭಿಲಾಷಿಗಳ ಅಭಿಪ್ರಾಯ. ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡ್ಲು. ಅಂದ ಅಭಿಪ್ರಾಯಗಳನ್ನ ಹೇಳೋರು ಯಾರು? ನಮ್ಮ ಶ್ರೇಯಸ್ಸನ್ನ ಬಯಸೋ ಅಂತವ್ರು ಆಗಿರಲ್ಲ ನಿಹಾರಿಕಾ, ಅವ್ರು ನಮ್ಮ ಶತ್ರುಗಳಾಗಿರ್ತಾರೆ. ಅಂತವ್ರ ಮಾತು ಬಗ್ಗೆ ನೀನ್ ಯೋಚನೆ ಮಾಡಬಾರ್ದು. ಅವನಿಗೆ ಯಾರು ಕೂಡ ಬೈಬಾರ್ದು. ಅವನಿ ಭೂಮಿ ವಿಷಯದಲ್ಲಿ ಆಡಿರೋ ಒಳ್ಳೆ ಮಾತುಗಳಲ್ಲಿ 10 ಊರಿನ ಭವಿಷ್ಯ ಇದೆ. ಹಾಗೇನೆ ಅವನಿ ಶ್ರೀಕರ್ನ ಬದುಕಿಸ್ಕೊಳ್ಳೋದಕ್ಕೆ ಎಲ್ರಿಗಿಂತ ಮುಂದೆ ಹೆಜ್ಜೆ ಇಟ್ಟಿದ್ದಾಳೆ. ನನ್ನ ಸೋದರ ಸೊಸೆ ಬಗ್ಗೆ ಇನ್ಯಾರು ಒಂದು ಮಾತು ಕೂಡ ಆಡೋದಕ್ಕೆ ಅವಕಾಶ ಇಲ್ಲ. ಭಗವಂತ, ನನ್ನ ತಾಳಿನ ನಾನು ಕಳ್ಕೊಂಡಿದ್ದೀನಿ. ನನಗೆ ಎಲ್ಲಿ ಬಿದ್ದೋಗಿದ್ಯೋ ಕೂಡ ಗೊತ್ತಾಗ್ತಿಲ್ಲ. ಎಲ್ಲಿದೆ ಅಂತ ನನಗೆ ಗೊತ್ತಾಗೋ ಹಾಗೆ ಮಾಡು. ನನ್ನ ಗಂಡನ್ನ ಬದುಕಿಸು. ನೋಡಿ, ಅವನಿ, ಈ ಅಗ್ನಿಸಾಕ್ಷಿಯಾಗಿ ಪ್ರಮಾಣ ಮಾಡ್ತಿದ್ದೀನಿ. ನಾಳೆ ಗುರುಗಳ ಸಮ್ಮುಖದಲ್ಲಿ ಎಲ್ಲರೂ ಇರಬೇಕಾದ್ರೆ ನಮ್ಮ ಮದುವೆ ವಿಷಯ ಹೇಳ್ತೀನಿ. ನಾನ್ ನಿಮಗೆ ಕೊಟ್ಟಿರೋ ಮಾತನ್ನ, ಮಾಡಿರೋ ಪ್ರಮಾಣನ ಉಳಿಸ್ಕೊಂತೀನಿ. ನೀವು ಕೂಡ ನನಗೆ ಕೊಟ್ಟಿರೋ ಮಾತನ್ನ, ನನ್ನ ಕೈ ಮೇಲೆ ಕೈ ಇಟ್ಟು ನೀವು ಮಾಡಿರೋ ಪ್ರಮಾಣನ ಮರ್ತೋಗ್ಬೇಡಿ ಭಾವ. ನಂಗೆ ಹೇಳಿರೋ ಧೈರ್ಯ, ನನ್ನ ಹತ್ರ ಹೇಳಿದ ಸಮಾಧಾನದ ಮಾತುಗಳು, ನನ್ನ ಜೊತೆ ಮಾಡ್ತೀನಿ ಅಂದ 100 ವರ್ಷದ ಪ್ರಯಾಣ, ನಿಮ್ ಹಿಂದೆನೆ ನನ್ನ ಪ್ರತಿ ಹೆಜ್ಜೆನೂ ಇಡಿಸ್ತೀನಿ ಅಂತ ಕೊಟ್ಟು ಭರವಸೆ, ಯಾವುದನ್ನು ಮರ್ತು ಹೋಗ್ಬೇಡಿ ಬಾವ. ನೀವ್ ನನ್ನ ಜೀವನದಲ್ಲಿ ಬರೋದಕ್ ಮುಂಚೆ ನನ್ನ ಜೀವನದ ಮೇಲೆ ನಂಗೆ ದೊಡ್ಡ ಆಸೆ ಇರಲಿಲ್ಲ. ಆದ್ರೆ ನೀವ್ ಬಂದ್ಮೇಲೆ ನಿನ್ ಜೊತೆ ಜೀವನ ಪೂರ್ತಿ ಜೊತೆಯಾಗಿರ್ಬೇಕು ಅಂತ ಆಸೆನ ಬೆಳೆಸ್ಬಿಟ್ಟಿದ್ದೀರ. ನೀವಿಲ್ದೇನೆ ನಾನು ಬದುಕೋಕ್ಕಾಗಲ್ಲ. ನನ್ಗೋಸ್ಕರ ಚಿತೆಯಿಂದಾದ್ರೂ ಎದ್ ಬರ್ತೀನಿ ಅಂದಿದ್ರಿ. ನೀವ್ ನನ್ಗೋಸ್ಕರ ಬರ್ಬೇಕು. ನನ್ ಮಾಂಗಲ್ಯನ ನನ್ ದುರಾದೃಷ್ಟದಿಂದ ಕಳ್ಕೊಂಡಿದ್ದೀನಿ. ಆ ಮಾಂಗಲ್ಯನೇ ನನ್ನ ಅರಿಶಿನ ಕುಂಕುಮನ ದೂರ ಆಗದಿರೋ ಹಾಗೆ ಕಾಪಾಡಬೇಕು. ಯಾವುದಾದ್ರೂ ದೇವ್ರೋ ದೇವತೆನೋ ನಮಗ್ ರಕ್ಷಣೆ ಆಗಿರ್ಬೇಕು. ನೀವ್ ನನ್ನ
ಹೋಗ್ಬಾರ್ದು ಬಾವ, ಬಿಟ್ಟು ಹೋಗ್ಬಾರ್ದು. ಇಲ್ಲಿಗೆ ಬಂದಾಗ ಅವ್ರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿತ್ತು. ಕಾಪಾಡ್ತೀವಿ ಅನ್ನೋ ನಂಬಿಕೆ ನಮಗೂ ಇರಲಿಲ್ಲ. ಇವರು ಅದೃಷ್ಟವಂತರು, ಮತ್ತೊಂದು ಜನ್ಮ ಪಡ್ಕೊಂಡ ಹಾಗೆ ಆಯುಸ್ ಸಿಕ್ಕಿದೆ. ಅವರು ಕಾನ್ಷಿಯಸ್ಗೆ ಬಂದಿದ್ದಾರೆ. ರೂಮ್ಗೆ ಶಿಫ್ಟ್ ಮಾಡ್ತಿದ್ದೀವಿ. ಸ್ವಲ್ಪ ಹೊತ್ತಾದ್ಮೇಲೆ ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ನನ್ನ ಹರಕೆ ಫಲಿಸ್ತು ಅತ್ತೆ. ಇದಕ್ಕೂ ಮುಂಚೆ ಕೂಡ ಶ್ರೀಕರ್ ಅವ್ರಿಗೆ ಯಾರೋ ಚಾಕು ಚುಚ್ಚಿದಾಗ ದೇವಸ್ಥಾನಕ್ಕೆ ಹೋಗಿ ಕಠಿಣವಾದ ಪೂಜೆ ಮಾಡ್ದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೂ ಮನ್ಸಲ್ಲೇ ಹರಕೆ ಮಾಡ್ಕೊಂಡೆ. ಅದಕ್ಕೆ ನನ್ನ ಶ್ರೀಕರ್ ಅವರು ಮತ್ತೆ ನನಗೆ ಸಿಕ್ಕಿದ್ರು. ಹೆತ್ತೋರ್ ಪ್ರೀತಿ ಎಷ್ಟು ಶಕ್ತಿಯುತವಾಗಿರುತ್ತೋ, ಕಟ್ಕೊಳ್ಳೋಳು ಪ್ರೀತಿ ಕೂಡ ಅಷ್ಟೇ ಶಕ್ತಿಯುತವಾಗಿರುತ್ತೆ. ಅದಕ್ಕೆ ಶೇಖರ್ ನಮಗ್ ಸಿಕ್ಬಿಟ್ಟ. ತಾಳಿ ನನ್ನಿಂದ ದೂರ ಆದ್ರೆ ಸ್ವಾಮೀಜಿ ಹೇಳ್ದ ಹಾಗೆ ಶ್ರೀಕರ್ ಅವ್ರಿಗೆ ಅಪಾಯ ಆಗ್ಬೇಕು. ಹಾಗಾಗ್ಲಿಲ್ಲ ಅಂದ್ರೆ ಆ ದೇವ್ರು ನನ್ನ ಮತ್ತೆ ನನ್ನ ತಾಳಿನ ಯಾವುದೋ ಒಂದು ರೀತಿಲಿ ಆಶೀರ್ವಾದ ಮಾಡಿರೋ ಹಾಗೆ. ಭಗವಂತ ಪತಿ ಭಿಕ್ಷೆನ್ ಕೊಟ್ಟಿದೀಯ, ನಿನ್ ಸಹಾಯ ನಾನು ಯಾವತ್ತೂ ಮರೆಯೋದಿಲ್ಲ ತಂದೆ. ಶೇಖರ್, ಕಂದ ಶ್ರೀಕರ್, ಒಂದು ಸಲ ಕಣ್ಬಿಟ್ಟು ನಮ್ಮೆಲ್ಲರನ್ನು ನೋಡು ಕಂದ. ಈಗಾಗ್ಲೇ 2 ಮೃತ್ಯು ಗಂಡಾಂತರ ದಾಟಿದ್ಯಾ. ಮತ್ತೊಂದ್ಸಲ ಹೇಗಾಗದೇ ಇರೋ ಹಾಗೆ ನಿನ್ನ ಹತ್ರ ಮೃತ್ಯುಂಜಯ ಯಾಗ ಮಾಡಿಸ್ತೀನಿ. ಅವಾಗ ನೀನು ಇನ್ನೂ 100 ಕಾಲ ಹಾಯಾಗಿರಬಹುದು. ನಾವೆಲ್ಲ ತುಂಬಾ ಹೆದರಿದ್ವಿ ಕಣೋ. ನಾವ್ ಯಾವಾಗ ಊರಿಗೆ ಬಂದಾಗ್ಲೂ ಸಂತೋಷವಾಗಿ ವಾಪಸ್ ಬಂದ್ವಿ ಹೊರತು ಕಹಿ ಘಟನೆಗಳು ಯಾವತ್ತೂ ಆಗಿರ್ಲಪ್ಪ. ಈ ಸಲ ನಾವು ಊಹೆ ಮಾಡದಿರೋದು ನಡೆದೋಯ್ತು. ನಿನ್ ಮೇಲ್ ದಾಳಿ ಮಾಡಿದವ್ರನ್ನ ನಾನ್ ಬಿಡೋದಿಲ್ಲ. ಅವಾಗ ನನ್ನ ಪೂಜೆ ಫಲಿಸ್ದ ಹಾಗೆ ಇವಾಗ ನನ್ನ ಹರಕೆ ಫಲಿಸ್ತು. ಅದಕ್ಕೆ ನೀವು ಕ್ಷೇಮವಾಗಿ ಪ್ರಾಣಾಪಾಯದಿಂದ ಪಾರಾದ್ರಿ. ಇಷ್ಟು ಸುಂದರವಾದ ಕುಟುಂಬಕ್ಕೆ ಅನ್ಯಾಯ ಮಾಡಿ ಹೇಗ್ ಹೊರಟೋಗ್ಬೇಕು ಅನ್ಕೊಂಡೆ ಬಾವ. ನೀವಿಲ್ದೆ ನಾವು ಬದುಕೋದಕ್ ಸಾಧ್ಯನಾ? ನೀವಿಲ್ದೇನೆ ನಾವು ಸಂತೋಷವಾಗಿರ್ತೀವಿ ಅನ್ಕೊಂತೀಯ?
ನೀವ್ ಬದುಕ್ ಬರ್ಬೇಕು ಅಂತ ನಾನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡೆ ಭಾವ. ನೀನ್ ಪ್ರಾರ್ಥಿಸಿದಕ್ಕೋಸ್ಕರ ಶ್ರೀಕರ್ ಅವರು ಬದುಕಿದ್ರು ಅಂತ ಎಲ್ಲರ ಮುಂದೆ ಸ್ಕೋಪ್ ತಗೋಬೇಡ ಅವನಿ. ಹೆಂಡತಿ ಆಗೋಳು ಹರಕೆ ಮಾಡ್ಕೊಂಡಿದ್ದಕ್ಕೆ ಬದುಕಿದ್ರು. ನೀನು ಹೆಂಡತಿ ಆಗೋಳು, ನಾನು